ಪ್ರಗತಿ ಪರಿಶೀಲನೆ ಮತ್ತು ಸಮಾಲೋಚನಾ ಸಭೆಯನ್ನು ಮಾಡಿದೆ. ಇವತ್ತು 2026 ಇದೇ ನಾವು ಮತ್ತೆ ಆ ಪ್ರಗತಿ ಪರಿಶೀಲನಾ ಸಭೆಯ ಅನುಪಾಲನಾ ವರದಿಯನ್ನು ಕಂಡಿದ್ದು ನಾವು ಒಂದು ಸಭೆಯನ್ನು ಪ್ರಕಟ ಮಾಡಿದ್ದೇವೆ. ದಯವಿಟ್ಟು ಸಮುದಾಯದ ಮುಖಂಡರು ಮತ್ತೆ ಸಾರ್ವಜನಿಕರು ಬಂದಿದ್ದೀರಿ ಅಲ್ವಾ, ಸ್ಥಳ ಇದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ದಯಮಾಡಿ ಆಚೆ ಕೂತ್ಕೊಳ್ಳಿ. ಇಲ್ಲಿ ಅಫಿಷಿಯಲ್ ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ನೀವು ಚರ್ಚೆ ಮಾಡ್ತಾ ಮತ್ತೆ ಸೇರ್ಬೇಡಿ ಅಂತ ಗಲಾಟೆ ಮಾಡ್ತಾ ಇದ್ರೆ ಸಭೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ನಾವೆಲ್ಲ ತುಂಬಾ ಸಾವಕಾಶವಾಗಿ ಸಮಾಧಾನದಿಂದ ನೀವೆಲ್ಲ ಸಾಧನ ಮಾಡ್ಬೇಕಾಗುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಮಧ್ಯದಲ್ಲಿ ಮಾತಾಡಬಾರ್ದು, ಹೆಣ್ಮಕ್ಳು ಒಬ್ರಿಗೊಬ್ರು ಮಾತಾಡಬಾರ್ದು. ಚಿಕ್ಕ ಮಕ್ಳಿದ್ರೆ ಆಚೆ ಕರ್ಕೊಂಡು ಹೋಗಿ. ನೋಡಿಪ್ಪ, ಚಿಕ್ಕ ಮಕ್ಳು ಯಾರಾದ್ರೂ ಇದ್ರೆ ಆಚೆ ಕಳಿಸಿ, ಗಲಾಟೆ ಮಾಡ್ತಾರೆ. ಅಮ್ಮ, ಹೆಣ್ಮಕ್ಳು ಮಾತಾಡಬಾರ್ದು. ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ DC ಅವರನ್ನ ಹಾಗೂ ನಮ್ಮ ಶಿಲ್ಪಾ ಶರ್ಮಾ ಅವ್ರನ್ನ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಿಗಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಂತಕುಮಾರ್ ಏಕಲವ್ಯ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಯೋಗೇಶ್ವರ್ ಅವರನ್ನು ಕೂಡ ಸ್ವಾಗತ ಕೋರ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ, ಸಾರ್ವಜನಿಕರನ್ನ ಮತ್ತು ನಮ್ಮ ಅನುಷ್ಠಾನ ಸಮಿತಿಯ ಸದಸ್ಯರು ಹಾಗೂ ಸಂಘಟನೆಗಳ ಎಲ್ಲ ಮುಖಂಡರನ್ನ ಸ್ವಾಗತವನ್ನು ಕೋರ್ತಾ, ಇವತ್ತು ಏನು ಸಭಾ ಸೂಚಿಯನ್ನು ನಾವು ಕೊಟ್ಟಿದ್ದೇವೆ ಅದ್ರ ಪ್ರಕಾರ ಅಜೆಂಡಾ ಪ್ರಕಾರ ತಾವು ಸಭೆಯನ್ನು ಮುಂದುವರಿಸಬೇಕು, ವರದಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಎಲ್ಲರೂ ಸಾವಕಾಶವಾಗಿರ್ಬೇಕು ಮತ್ತು ಸಹಕಾರವನ್ನು ಮಾಡಬೇಕು. ಮಧ್ಯದಲ್ಲಿ ಯಾರು ಕೂಡ ಮಾತಾಡಬಾರ್ದು. ನಾನು ಮಾತಾಡ್ತೀನಿ, ನಿಮ್ಮ ಪರವಾಗಿ ಮಾತಾಡ್ತೀನಿ. ಏನಾದ್ರು ಹೇಳೋದಿದ್ರೆ ಕಡೆಯಲ್ಲಿ ನಾನು ನಿಮ್ಮನ್ನ ಕೇಳ್ತೇನೆ, ಆಗ್ಬೋದಲ್ವಾ? ಮೇಡಮ್, ವಿಷಯ ಬಂದು ಮೇಡಮ್ ಸರ್ ಮಾಡ್ತಾ ಇದ್ದೀವಿ. ಮುಂದೆ ಬನ್ನಿ, ಅಷ್ಟು ದೂರ ಬೇಡ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಮೇಡಮ್, ವಿಷಯ ಬಂದು ಮೇಡಮ್ 2011 ಜನಸಂಖ್ಯೆ ಪ್ರಕಾರವಾಗಿ ಲಾಸ್ಟ್ ಮೀಟಿಂಗ್ ಇದೆ, ತಪ್ಪು ಮಾಹಿತಿಯನ್ನು ಕೊಡಲಾಗಿತ್ತು. ಮತ್ತೊಮ್ಮೆ ತಾವು ಸರ್ವೆ ಮಾಡಿ ಅಂತ ಹೇಳಿದ್ರು ಮೇಡಮ್. ಅದನ್ನು ಸರ್ವೆ ಮಾಡಿದೆ ಮೇಡಮ್. ಫಸ್ಟ್ ಜೊತೆ ಅಲೆಮಾರಿಯ ವಿವಿಧ ಸಮುದಾಯಗಳಿಂದ ಮೇಡಮ್ ಟೋಟಲ್ 14,671 ಇದಿದೆ ಮೇಡಮ್ ಇಡೀ ಜಿಲ್ಲೆಯಲ್ಲಿ. ಹಾಗೆ ಪರಿಶಿಷ್ಟ ಪಂಗಡ ಮೇಡಮ್ ಫಸ್ಟ್ ಪೇಜ್ ಪೇಜ್ ನಂಬರ್ 7 ಇಂದ ಇದೆ. ಸೊ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರು ಟೋಟಲ್ 16,671 ಇದೆ ಮೇಡಮ್. ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದವರು 1,35,160 ಇದೆ ಮೇಡಮ್. ಇದರೊಳಗಡೆ ಗೋಂಡ್ ಜನಾಂಗವನ್ನು ಸಹ ಸೇರಿಸಿದೆ ಮೇಡಮ್. ಸಭೆಯ ಗಮನಕ್ಕೆ ಮೇಡಮ್. ಎಸ್ ಮೇಡಮ್. ಕೊರಚ, ಕೊರಮ, ಕೊರವ, ಹೊಲೆಯದಾಸ, ಸುಡುಗಾಡ ಸಿದ್ಧ, ಮಾಂಗರ್ಬಿಗ, ದಕ್ಕಲಿಗ ಈ ಸಮುದಾಯದವರು SC ಅಲೆಮಾರಿ ಒಳಗಡೆ ಬರ್ತಾರೆ ಮೇಡಮ್. ರಾಜಗೊಂಡು, ಗೋಂಡು, ಪಾರ್ದಿ, ಮೇಧ ಈ ಸಮುದಾಯದವರು ಮೇಜರ್ ಆಗಿ ಬೀದರ್ ಜಿಲ್ಲೆಯಲ್ಲಿ ST ಅಲೆಮಾರಿ ಒಳಗಡೆ ಬರ್ತದೆ ಮೇಡಮ್. ದಕ್ಕಲಿಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ವಿ ನೋಡಿ, ಅದು ದಕ್ಕಲಿಗ ಅಲ್ಲ, ದಕ್ಕಲಿಗ. ಒಂದು ಅಕ್ಷರ ಬದಲಾವಣೆ ಆಗಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ನಿಮ್ಗೆ ಗೊತ್ತಲ್ಲ. ಆಮೇಲೆ ಕೋರವ ಅಂತ ಮಾಡ್ತೀರಾ, ಕೊರವ ಅಲ್ಲ, ಕೊರವ ಅನ್ನೋ ಪದನೇ ಇಲ್ಲ. ಅದೆಲ್ಲ ಮಿಸ್ಟೇಕ್ ಮಾಡಬೇಡಿ. ನೀವು ಅಧಿಕಾರಿಗಳು ದಾಖಲಾತಿ ಕೊಡೋದು ಇದು, ದಾಖಲೆ ಇದು ಮಿಸ್ಟೇಕ್ ಮಾಡಬೇಡಿ. ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಆಗ್ತಿದ್ದರೆ ಅವ್ರಿಗೆ ಸೌಲಭ್ಯ ಸರಿಯಾಗಿ ಸಿಗುವಂಥದ್ದು. ಮೇಡಮ್, ಎರಡನೇ ವಿಷಯ ಮೇಡಮ್, ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸಬೇಕು ಅಂತ ಸೂಚನೆ ನೀಡಿದ್ರು ಮೇಡಮ್. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ ಮತ್ತೆ ನಮ್ಮ ಆಫೀಸ್ ಅಲ್ಲೂ ಸಹ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೀವಿ ಸಭೆಯ ಗಮನಕ್ಕೆ. ಹಾ ಮೇಡಮ್, ಮಾಡಿದೆ ಮೇಡಮ್. ಸೊ ಪ್ರೊಸೀಡಿಂಗ್ ಸಹ ಇದರೊಳಗಡೆ ಕ್ಲೋಸ್ ಇದೆ ಮೇಡಮ್. ಜಾಗೃತಿ ಸಭೆ ಒಂದೇ ಆಗುತ್ತೆ. ಈ ವರ್ಷದಲ್ಲಿ ಈ ವರ್ಷ ಅಲ್ಲ, ಪ್ರತಿ 3 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೀವಿ. 3 ತಿಂಗಳಿಗೊಮ್ಮೆ ಮಾಡಿ
ಎವ್ರಿ ಕ್ಯಾಲೆಂಡರ್ ಇಯರ್ಸ್ಗೆ ನಾವು ಇದು ಮಾಡ್ತೀವಿ. ಎವ್ರಿ ಕ್ಯಾಲೆಂಡರ್ ಇಯರ್ಗೆ ನಾವು ಮಾಡ್ತೀವಿ. ನೀವು ಮಾಡ್ಕೊಳ್ಳೋದಲ್ಲಪ್ಪ ಎವ್ರಿ ಆದೇಶ ಹೇಗಿದೆ ಅದು ಮಾಡ್ಬೇಕಲ್ವಾ? ಎಸ್ ಮೇಡಮ್. ಇಲ್ಲಿ ಅದನ್ನ ನಾನು ಹೇಳ್ತಿರೋದು ಅದು ಮಾಡಿದ್ದೀರಾ? ಹಾ. ಪ್ರತಿ 3 ತಿಂಗಳಿಗೊಮ್ಮೆ ಮಾಡಿದ್ದೀರಾ? ಹೌದು ಮೇಡಮ್, ಮಾಡ್ತೀನಿ. ಕೊಡಿ. ಪೇಜ್ ನಂಬರ್ ಹೇಳಿ. ಮಾಡಿರ್ಬೇಕು. ಪೇಜ್ ನಂಬರ್ ಹೇಳಿ. ಪೇಜ್ ನಂಬರ್ 14ರಿಂದ ಇದೆ ಮೇಡಮ್. ಡೇಟ್ ಹೇಳ್ಕೊಂಡು ಹೋಗಿ ನನಗೆ 3 ತಿಂಗಳಿಗೊಮ್ಮೆ ಮಾಡಿರೋದು ಡೇಟ್ ಹೇಳಿ. 31/12/2025 ಒಂದು ಮಾಡಿದ್ದೀವಿ ಮೇಡಮ್. 12/2025 ಒಂದು ಮಾಡಿದ್ದೀವಿ ಮೇಡಮ್. ಓಕೆ. ಅದಾದ ನಂತರವಾಗಿ 12/2/2026 ಒಂದು ಮಾಡಿದೆ ಮೇಡಮ್. ಅದು ಯಾವ್ದು ಮೀಟಿಂಗು? ಕುಂದುಕೊರತೆ ಸಭೆ. ಎಸ್ ಮೇಡಮ್, ಹೌದು ಮೇಡಮ್. 12/2/2026. ಓಕೆ. 27/3/2026 ಒಂದು ಆಗಿದೆ. ಇದು ಕುಂದುಕೊರತೆ ಎಸ್ ಮೇಡಮ್, ಹೌದು ಮೇಡಮ್. ಒಂದೊಂದು ತಿಂಗಳು ಡಿಫ್ರೆನ್ಸ್ ಮಾಡಿದ್ರಿ? ಹಾಂ ಮೇಡಮ್, ಅದು ಯಾಕೆ? ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಮೇಡಮ್. ಸೊ ಹಾಗಾಗಿ ನಾವು ಕರೆಸ್ಬಿಟ್ಟು ಮಾಡಿದ್ವಿ ಮೇಡಮ್. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಸಹ ಕೊಡ್ತಾ ಇರಲಿಲ್ಲ ಮೇಡಮ್, ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ ನಮ್ಮದು. ಲಾಸ್ಟ್ 2 ಇಯರ್ಸ್ ಏನು ಸೆಲೆಕ್ಷನ್ ಮಾಡಿದ್ವಿ. ಈ ವರ್ಷದ್ದು 3 ಮಾಡ್ಬಿಟ್ಟಿದ್ದೀವಿ ಒಟ್ಟಿಗೆ. ಅಂದ್ರೆ ಸಮಸ್ಯೆ ಇತ್ತು ಅಂತ. ಹಾಂ ಮೇಡಮ್, ಹೌದು ಮೇಡಮ್. ಅದನ್ನ 3 ಬ್ಯಾಕ್ ಟು ಬ್ಯಾಕ್ ಮಾಡಿದ್ವಿ ಅಂತ ಮತ್ತೆ ನಾವು ಕೊಡೋದಿಲ್ಲ. ಎಸ್ ಮೇಡಮ್. ನಂತರ ಎವ್ರಿ 3 ಮಂತ್ಸ್ಗೆ ಒಂದ್ಸತಿ ಮಾಡಿ. 2025ರಲ್ಲಿ ಒಟ್ಟು 4 ಮೀಟಿಂಗ್ ಆಗಬೇಕು. ಏನ್ ಮಾಡಿದ್ವಿ? ಮಾಡಿದ್ದೀರಾ ಇಲ್ವಾ? ಒಂದೇ ಆಗಿದೆ. ಒಂದೇ ಆಗಿದೆ. ಎಸ್ ಮೇಡಮ್, ಒಂದೇ. ಯಾಕೆ ಮಾಡಿಲ್ಲ? ಪಟಾಪಟ್ ಕಾರಣ ಹೇಳಿ, ನಾನು ಜಾಸ್ತಿ ಜಾಕ್ ಮಾಡಕ್ ಹೋಗುತ್ತೆ. ಯಾಕೆ ಮಾಡಿಲ್ಲ? ಜಿಲ್ಲಾಧಿಕಾರಿಗಳ ಗಮನಕ್ಕೆ ಫೋನ್ ಬಂದಿದ್ದೀರಾ ನೀವು? 3 ತಿಂಗಳಿಗೊಮ್ಮೆ ಕುಂದುಕೊರತೆ ಸಭೆ ಮಾಡಬೇಕು ಅನ್ನೋದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಹಾಂ ತಂದಿದ್ದೀರಾ? ಹಾಂ ಮೇಡಮ್, ಇದೆ ಮೇಡಮ್. ನಾನು ಇತ್ತೀಚೆಗೆ ಬಂದಿದ್ದೆ ಮೇಡಮ್. ಸೊ ಲಾಸ್ಟ್ ಇಯರ್ ಹೇಳ್ತಾ ಇಲ್ಲ. ಎಸ್ ಮೇಡಮ್. ನನ್ಗೆ ವರದಿ ಅಷ್ಟೇ ಬೇಕು. ಎಸ್ ಮೇಡಮ್, ಮಾಡಿಸ್ತೀವಿ. ಇವಾಗ ಇನ್ಚಾರ್ಜ್ ಎಸ್ ಮೇಡಮ್, ಮಾಡಿಸ್ತೀವಿ. ಮಾಡಿಸ್ತೀನಿ ಮುಂದಕ್ಕೆ. ಹಿಂದೆ ಯಾಕೆ ಮಾಡಿಲ್ಲ? ಕಾರಣ ಹೇಳಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಯಾಕೆ ತಗೊಂಡು ಬಂದಿಲ್ಲ? ಯಾಕೆ ಮಾಡಿಲ್ಲ ಅಂತ ಆಗಬೇಕು ಹೇಳಿ. ನಾನು ಬೇಗ ಮುಂದೆ ಹೋಗ್ಬೇಕು. ಮೇಡಮ್, ನಾನು ಇರಲಿಲ್ಲ ಮೇಡಮ್, ನಾನು ರೀಸೆಂಟ್ ಬಂದೆ ಮೇಡಮ್. ಯೋಗೇಶ್ವರ್ ಅವರೇ, ನೀವು ಇಲಾಖೆ ಹೆಡ್, ನಿಮ್ಮ ಕೈಂಡ್ ಆಫ್ ವರ್ಕ್ ರೆಸ್ಪಾನ್ಸಿಬಿಲಿಟೀಸು ನೀವು ಬೇರೆ ಜಿಲ್ಲೆನಲ್ಲಿ ಕೆಲಸ ಮಾಡಿದ್ರು ಇಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ? ಬಂದ ಕೂಡಲೇ ಆ ವರದಿ ಎಲ್ಲ ತಗೋಬೇಕಲ್ವಾ ನೀವು? ತಗೊಂಡಿದ್ದೀನಿ ಮೇಡಮ್, ಮಾಡಿಲ್ಲ ಮೇಡಮ್. ಹೋಗ್ಬೇಕು, ಯಾಕೆ ಮಾಡಿಲ್ಲ ಅಂತ? ಯಾರಿದ್ರಿ ಮ್ಯಾನೇಜರು? ಬಟ್ ಹೇಳಿದ್ರಿ ಅಲ್ವಾ? ಹೌದು. ನಿಮ್ಗೆ ಗೊತ್ತು ತಾನೆ? ಲಾಸ್ಟ್ ಟೈಮ್ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ ಅಲ್ಲ? ಲಾಸ್ಟ್ ಟೈಮ್ ಒಂದಾಗಿದೆ. ಅದು ನನಗೆ ಕಾಣಿಸ್ತಾ ಇದೆ. ನನ್ನ ಪ್ರಶ್ನೆ ನೇರವಾಗಿದೆ, ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ನನಗೆ. ಕಳೆದ ವರ್ಷ 2025ರಲ್ಲಿ 4 ಮೀಟಿಂಗ್ಸ್ ಕುಂದುಕೊರತೆ ಸಭೆ ಆಗಬೇಕಾಗಿತ್ತು. 4 ಕುಂದುಕೊರತೆ ಸಭೆ ಯಾಕಾಗಿಲ್ಲ? ಕೇವಲ ಒಂದು, ಅದು 17ನೇ ತಿಂಗಳಲ್ಲಿ ಆಗಿತ್ತು. ಯಾಕೆ? ನಾನು ಬಂದಾಗ ಏನಾಗಿದ್ದೆ ಅಲ್ವಾ? ಸರ್ಕಾರದ ಆದೇಶ ಇದೆ ಅಲ್ವಾ? DC ಅವ್ರ ಗಮನ ತಗೊಂಡು ಬಂದಿದ್ದೀರಾ ನೀವು? ಯಾಕೆ ಮಾಡಿಲ್ಲ? ಯಾಕೆ ತಂದಿಲ್ಲ? ಅವಾಗ ನಾನು ತಾಲೂಕದಲ್ಲಿ ಇದ್ದೆ ಮೇಡಮ್. ಡಿಸ್ಟ್ರಿಕ್ಟ್ ನೀನು ತಾಲೂಕಲ್ಲಾದ್ರಿರಪ್ಪ, ಇಲ್ಲ ಡಿಸ್ಟ್ರಿಕ್ಟ್ ಇರೋ ತಾಲೂಕು ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಸರ್ಕಾರದ ಆದೇಶಗಳು ಇದೆ. ನೀವು ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ರೆ ಪ್ರಮೋಟ್ ಆಗಿದೆ ತಾನೆ? ಕೆಲಸ ಚೆನ್ನಾಗಿ ಮಾಡಿದ್ರೆ ತಾನೆ? ನಾನು ಇದ್ರ ಬಗ್ಗೆ ಪದೇ ನಿಮ್ಗೆ ಹೇಳಕ್ ಹೋಗೋದಿಲ್ಲ. ಯಾಕೆ ನಾವು ಜಾಗೃತಿ ಕಾರ್ಯಕ್ರಮ ಮಾಡೋದು ಹೇಳಿ? ಕುಂದುಕೊರತೆ ಸಭೆ ಯಾಕೆ ಮಾಡ್ತೀವಿ ನನ್ಗೆ ಹೇಳಿ. ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಮತ್ತೆ ಪ್ರೋಗ್ರೆಸ್ ಫಾಸ್ಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ತಾವು ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ಮತ್ತೆ ಪ್ರೋಗ್ರೆಸ್ ಫಾಸ್ಟ್ ಆಗಲಿಕ್ಕೋಸ್ಕರವಾಗಿ ತಗೋಬೇಕು. ಸಮಸ್ಯೆಗಳ ಪರಿಹಾರಕ್ಕಾಗಿ. ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ತಾನೇ ಪರಿಹಾರ ಮಾಡೋದು. ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಯಾರ ಜೊತೆನಲ್ಲಿ? ನಮ್ಮ ಮುಖಂಡರುಗಳ ಜೊತೆ, ಅಧಿಕಾರಿಗಳು, ಮೀಟಿಂಗ್ ಮಾಡಿದ್ರೆ ಆಗ್ಬಿಡುತ್ತಾ? ಅಧಿಕಾರಿಗಳು ಮತ್ತು ಮುಖಂಡರ ಜೊತೆಗೆ ಮಾಡ್ತಾರೆ. ನಾವು ಹೋರಾಟ ಮಾಡಿ ಬೀದಿಗೆಲ್ಲ ಇಳಿದು ಹೋರಾಟ ಮಾಡಿ ನಮ್ಮ ಚೇರ್ಮನ್ ಆಗೋದಕ್ಕೂ ಮುಂಚೆ ಮೇಡಮ್, ಇದು ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮ ಕೋಶ ಆಗೋಕ್ಕೂ ನಾವು ಹೋರಾಟ ಮಾಡಿದ್ದೀವಿ. ಕೋಶ ಆದ ನಂತರ ನಿಗಮ ಆಗ್ಲಿಕ್ಕೂ ಹೋರಾಟ ಮಾಡಿದ್ದೀವಿ. ಪಾಲಿಸೀಸ್ ಮಾಡಿಸಿದ್ದೀವಿ. ಎಲ್ಲ ನಿಗಮಗಳ ಅನುಷ್ಠಾನ ಮಾಡೋದು ಆಯಾ ಕ್ಷೇತ್ರದ ಶಾಸಕರು. ಏನಪ್ಪ, ಎಲ್ಲ ನಿಗಮದ ಅನುಷ್ಠಾನ ಮಾಡೋದು, ಯೋಜನೆ ಅನುಷ್ಠಾನ ಮಾಡೋದು ಶಾಸಕರು. ನಮ್ಮ ಅಲೆಮಾರಿಗಳದ್ದು ಮಾತ್ರ DC ಅವ್ರು ಯಾಕೆ? ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು DC ಅವ್ರು ಯಾಕೆ? ಅಲೆಮಾರಿಗಳಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ. ಇದೆಯಾ? ಹೌಸ್ ನಲ್ಲಿ ಯಾರಾದ್ರೂ ಶಾಸಕರು ಇದ್ದಾರಾ? MP ಇದ್ದಾರಾ? ಇವ್ರ ಪರವಾಗಿ ಧ್ವನಿ ಮಾಡಲಿಕ್ಕೆ ಯಾರೂ ಇಲ್ಲ. ಮತ್ತು ಶಿಕ್ಷಣ ಇಲಿಟ್ರಸಿ ಇದೆ, ಶಿಕ್ಷಣ ಇಲ್ಲ ಯಾರಿಗೂ.
ಆಮೇಲೆ ಯಾರನ್ನ ಬಂದು ಕೇಳಬೇಕು, ಏನ್ ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಅದೆಲ್ಲ ಆಗ್ಬೇಕು ಅಂತಂದ್ರೆ ಕಾಲಕ್ಕೆ ಕುಂದುಕೊರತೆ ಸಭೆ ಆಗ್ಬೇಕು. ಅದನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಉಳಿದಂತ ಎಲ್ಲ ಇಲಾಖೆಯ ಅಧಿಕಾರಿಗಳು ಒಳಗೊಂಡಂತೆ ಸಭೆ ಆಗ್ಬೇಕು ಅಂತ ಸರ್ಕಾರದ ಆದೇಶ ಇದೆ. ಪಾಲಿಸಿನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಹೇಗೆ? ಇವತ್ತು 1 ವರ್ಷ ಆಯ್ತು ನಾನು ಬಂದು ಹೋಗಿ. ಜಿಲ್ಲಾಧಿಕಾರಿಗಳು ನಾವು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಸರಿಯಾಗಿ ಅವರು ಗೈಡ್ಲೈನ್ಸ್ ಇಲ್ಲ, ಅವ್ರ ಕಾಲಕ್ಕೆ ಗಮನ ತಂದಿದ್ದು ಇಷ್ಟಿಗೆ ತುಂಬಾ ಸಿಂಪಲ್ ಕೆಲಸ ಮಾಡಿ ಮುಗಿಸ್ತಿದ್ವಿ ಅಂತ ಹೇಳಿದ್ರು. ಯಾರಿಂದ ಅದು ವಿಳಂಬ ಆಗ್ತಾ ಇದೆ? ನ್ಯಾಚಸ್ ನಮ್ಮ ಇಲಾಖೆಯವ್ರು ಫಾಲೋ ಮಾಡ್ಬೇಕಲ್ವಾ, ತಾಲೂಕು ಅಧಿಕಾರಿಗಳು ಫಾಲೋ ಮಾಡ್ಬೇಕಲ್ವಾ? ಏನ್ರಿ ಹೇಳಿ ಅವರೇ, ಮ್ಯಾನೇಜರ್ ಅವರೇ, ನಿಮ್ ಲ್ಯಾಪ್ಸಸ್ ಇಟ್ಕೊಂಡು ಆ ಜನಕ್ಕೆ ಇವತ್ತಿಗೂ ಆ ತರ ಅನ್ಯಾಯ ಮಾಡ್ತಾ ಇದ್ದೀವಿ. ಹೀಗೆ ಇರ್ಬೇಕೇನೋ ಅಲೆಮಾರಿಗಳು? ಏನಪ್ಪ ಮಾಡ್ತೀವಿ ಮೇಡಮ್, ಮುಂದೆ ಮಾಡ್ತೀವಿ, ಹಿಂದೆ ಮಾಡಿಲ್ವಲ್ಲ? ಮಾಡಿದ್ರೆ ಇಷ್ಟೊತ್ತಿಗೆ ಸಮಸ್ಯೆನೇ ಬಗೆಹರೋಗ್ತಿತ್ತು. ನಾನು ಇಲ್ಲೇ ಶ್ಲಾಘನೆ ಪತ್ರ ಬರ್ದೋಗ್ತಾ ಇದ್ದೆ. ಜಿಲ್ಲಾಡಳಿತದ 1 ವರ್ಷದೊಳಗಾಗಿ ನಾವು ಏನೇನು ಸೂಚನೆ ಕೊಟ್ಟೋಗಿದ್ವಿ ಅಷ್ಟೋ ಕೆಲಸನೂ ಮಾಡಿದ್ದಾರೆ ಅಂತ ನಾನು ಬರ್ದೋಗ್ತಾ ಇದ್ದೆ. ಯಾರಿಗೆ ಕೆಟ್ಟ ಸುಧಾರ ಕೊಟ್ಟಿದ್ದೀರಿ ನೀವೆಲ್ಲ? ಇದೇನಿದು ಪ್ರೊಸೀಡಿಂಗ್ ಸೈನ್ ಮಾಡಿಸಿಲ್ವಲ್ಲ ಯೋಗೇಶ್ವರ್ ಅವರೇ? ಯಾಕೆ ಎಲ್ಲದಿದೆ ಅನ್ಸೈನ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಲ್ಲ ನಮಗೆ? ಚೆಕ್ ಮಾಡಿದಲ್ಲಪ್ಪ, ಇದು ಡಾಕ್ಯುಮೆಂಟ್ ಮೇಡಮ್ ಸೈನ್ ಯಾಕೆ ಹಾಕ್ಸಿಲ್ಲ? ಈ ಪ್ರೊಸೀಡಿಂಗ್ಸ್ ಅವ್ರು ಬಂದಿಲ್ವಾ? 23 ನೋಡಿ ಮೇಡಮ್, ಪೇಜ್ ನಂಬರ್ 23 ನೋಡಿ. ಈ ಸಭೆಗೆ ಟಿಯು ಮೀಟಿಂಗಿಗೆ ಅವ್ರು ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ ವಿತೌಟ್ ಯುವರ್ ಸಿಗ್ನೇಚರ್ ಪ್ರೊಸೀಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಯಾಕೆ ಕುಂದುಕೊರತೆ ಸಭೆ ಮಾಡೋದು ಅಂತ? ವಿವಿಧ ಯೋಜನೆಗಳಿಗೆ ಭೌತಿಕ ಗುರಿಗಳು ಅನುಗುಣವಾಗಿ ಜಿಲ್ಲಾಧಿಕಾರಿಗಳ ಆಯ್ಕೆ ಸಮಿತಿ ಒಳಗಡೆ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರನ್ನ ಅದನ್ನು ಸಹ ಆಯ್ಕೆ ಮಾಡಿದ್ರನ್ನ ಪೇಜ್ ನಂಬರ್ ಮೇಡಮ್. ಯಾವ ಇಯರಿಂದ ಮಾಡಿದ್ದೀರಿ ಮೇಡಮ್? ಇದು ಲಾಸ್ಟ್ ಇಯರ್ ಮೇಡಮ್. ಹೇಳಿ. 25-26 ಹಾಂ ಎಲ್ಲಿದೆ? ಡೇಟೇ ಬರ್ತಿಲ್ವಲ್ಲ ನೀವು? 24-25 ಸಹ ಇದೆ ಮೇಡಮ್. ಪ್ರೋಗ್ರೆಸ್ ರಿಪೋರ್ಟ್ ಮೇಡಮ್. ಎಲ್ಲಿದೆ ಡೇಟ್? ಮೇಲ್ಗಡೆ 24-25ನೇ ಸಾಲಿಂದು ಮೇಡಮ್. ಪೇಜ್ ನಂಬರ್ 63 ಮೇಡಮ್. ಪೇಜ್ ನಂಬರ್ 63 ಮೇಡಮ್. ಇದಕ್ಕೆ ಅನುಗುಣವಾಗಿ ಮಾಡ್ತಾರೆ 63 ನಾವೇನು ಅಜೆಂಡಾ ಕೊಟ್ಟಿದ್ವಿ ಅದ್ರ ಪ್ರಕಾರ ಕ್ರಮಬದ್ಧವಾಗಬೇಕಲ್ವಾ ಮೇಡಮ್? ಸ್ವಯಂ ಉದ್ಯೋಗ ವಿಷಯ ಮೀಟಿಂಗ್ ಆಗಿದೆ. 24-25 ಮೇಡಮ್. ನೇರ ಸಾಲಕ್ಕೆ 1,28,000 ಗುರಿ ಇತ್ತು ಮೇಡಮ್. 28 ಸೆಲೆಕ್ಷನ್ ಆಗಿದೆ ಮೇಡಮ್. 21 ಟಾಪ್. ಯಾವಾಗ ಆಯ್ಕೆ ಮಾಡಿದ್ವಿ? ಇದು ಈ ಹಿಂದೆ ತುಂಬಾ ಈಗ ನಾವು ಬರ್ಲಿಕ್ಕಿಂತ ಮೊದಲೇ ಮೇಡಮ್ 1 ವರ್ಷಕ್ಕಿಂತ ಹಿಂದೆನೇ ಆಯ್ಕೆ ಆಗಿರುವಂಥದ್ದು ಮೇಡಮ್. ಇದು ಯೋಗೇಶ್ ಅವರೇ, ನೀವು ಏನಂತ ಒದ್ದೆ ಕೊಡ್ತಾ ಇದ್ದೀರಾ ನನಗೆ? ಡೇಟ್ ಹೇಳಿ. ನಾನು ಬರೀಲಿಕ್ಕೆ ಮುಂಚೆ ಒಂದು ಚಿಕ್ಕ ಮಕ್ಕಳು ಏನಂತ ಹೇಳ್ತಾ ಇದ್ದೀರಲ್ಲ, ಅಫಿಷಿಯಲ್ ಮೀಟಿಂಗ್ ಇದು. ಇದು ಸುಭಾಷ್ 27/3/2026 ಮೀಟಿಂಗ್ ಆಗಿದೆ. ಎಂತ ಸ್ಥಿತಿ ರೀ? ಡಿ.ಸಿ ಮೇಡಮ್ ಅವರು ಅವರ ಸಂಘಟನೆಯನ್ನ ಕೇಳ್ತಾ ಇದ್ದಾರೆ. ನೀವೆಲ್ಲ ಏನ್ ಮಾಡ್ತಿದ್ದೀರಿ ನೀವು? ಅವ್ರನ್ನ ಕೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸಭೆಗೆ. ನೀವು ಎಷ್ಟು ಸಹಕಾರ ಮಾಡ್ತಿದ್ದೀರಿ ಅವರಿಗೆ ಅಂತ ಕಾಣ್ತಾ ಇಲ್ಲ ಇಲ್ಲೇ. ಮೊದಲನೇ ಆದ್ಯತೆ ನಮ್ಮ ಮಲೆನಾರಿಗಳ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋದು ಅಂತ ಹೇಳಿದ್ರು. ಇವಾಗ ಚರ್ಚೆ ಮಾಡಿದ್ವಿ ನಾವು. ನೀವೆಲ್ಲ ಸಹಕಾರ ಮಾಡಿದ್ರಿ ಅಲ್ವಾ? ಯಾವ ಡೇಟಿಗೆ ಮಾಡಿದ್ದು ಹೇಳಿ ಕರೆಕ್ಟಾಗಿ ನನಗೆ? 27/3/2026 27/3/2026 ಯಾವ ಇಯರ್ ಮಾಡಿ? ಈ ವರ್ಷ ಈ ವರ್ಷದ್ದು 25-26 ಮಾರ್ಚ್ ಮಾಡಿದ್ದೀರಾ? ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ಮಾಡಕ್ಕೆ. ಸಾರಿ ಅಪ್ಲಿಕೇಶನ್
2024-25 ಹೇಳ್ತಾರದು 25-26 ನಾವು ರಿಕ್ವೆಸ್ಟ್ ಮಾಡಿ ಬಂದಿದ್ದೆ ಮೇಡಮ್ ಆಫೀಸ್ಗೆ. ಯಾಕಂದ್ರೆ ಸುಮಾರು ಅಪ್ಲಿಕೇಶನ್ ಜಾಸ್ತಿ ಇತ್ತು. ಅಪ್ಲಿಕೇಶನ್ ಜಾಸ್ತಿ ಇತ್ತು. ನಮಗೆ ದುಡ್ಡು ಭಾಳ 30 ಬಂದಿದೆ ಮೇಡಮ್. ಒಂದು 1000 ಅಪ್ಲಿಕೇಶನ್ ಇತ್ತು. ನಿಮ್ಮ ಕಂಪ್ನಿಗೆ ತಂದಿದ್ದೆ ನಾವು. ಒಳ್ಳೆ ವಿಚಾರ, ಪ್ರಯತ್ನ ಮಾಡಿ ತಂದಿದ್ದೀರಿ, ತುಂಬಾ ಸಂತೋಷ. ಕೂತ್ಕೊಳ್ಳಿ. ನಮ್ಮದು ವರದಿ 3 ವರ್ಷದ ವರದಿ ಇದೆ ಮೇಡಮ್. 3 ವರ್ಷದ ವರದಿ ನಾನು ಕೇಳ್ತೇನೆ ಮ್ಯಾಮ್. 2025-26 ನಾನು ಲೆಟರ್ ಮಾಡಿದ್ದೀನಿ. ನಾವು ಅರ್ಜಿ ಕಾಲ್ ಮಾಡಿದ್ದು ಸೆಪ್ಟೆಂಬರಿಂದ 1 ತಿಂಗಳು ಆಗಸ್ಟ್ನಲ್ಲಿ 1 ತಿಂಗಳು ಕಾಲಾವಕಾಶ ಕೊಟ್ವಿ. ಆಮೇಲೆ ನಮ್ಮ ಮನೆಗಳು ಎಲ್ಲರೂ ಅರ್ಜಿ ಹಾಕಕ್ಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ರಿಕ್ವೆಷನ್ ಮೇಲೆ ನಾನು ನಮ್ಮ ಸಚಿವರು ಮತ್ತೆ ಸಿಎಂ ಜೊತೆ ಮಾತಾಡಿ 15 ದಿವಸ ಎಕ್ಸ್ಟೆಂಡ್ ಮಾಡಿದೆ ಮತ್ತೆ ಅರ್ಜಿ ಹಾಕೋದಕ್ಕೆ. ಕೇಳಿ, 15 ದಿವಸ ಆದ ನಂತರ ಇಮಿಡಿಯೇಟ್ 1 ತಿಂಗಳೊಳಗಾಗಿ ಅಂದರೆ ನವೆಂಬರ್ 30ರೊಳಗಾಗಿ ಆಯ್ಕೆ ಮಾಡಿಬಿಟ್ಟು ನೀವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ಬೇಕು ಜಿಲ್ಲಾ ಅನುಷ್ಠಾನ ಸಮಿತಿಯಿಂದ ಅಂತ ನಾನು ಲೆಟರ್ ಮಾಡಿದ್ದೆ. ಯಾವಾಗ? ನವೆಂಬರ್ 30ರೊಳಗಾಗಿ ಅಂತ. ನೀವು ಸೆಲೆಕ್ಟ್ ಮಾಡಿರೋದು 27-3-26. ಅದಕ್ಕೆ ಕಾರಣ ಅಂದರೆ ಅವರು ಗುರಿ ಜಾಸ್ತಿ ಮಾಡಿಸ್ಕೊಂಡು ಬಂದು ಅವರೇ ಹೇಳಿದ್ರು, ಹಾಗಾಗಿ ಲೇಟ್ ಮಾಡಿದ್ದೀವಿ ಅಂತ. ನಿಮ್ಮ ಗಮನಕ್ಕೂ ತಗೊಂಡು ಬರ್ತೀನಿ, ಇದನ್ನ ತಿಳ್ಕೊಳ್ಳಿ. ಯಾಕೆ ನಾವು ಕಾಲಕ್ಕೆ ಏನು ಸಮಯ ನಿಗದಿ ಮಾಡಿರ್ತೀವಿ ಅಷ್ಟರೊಳಗಡೆ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಇವಾಗ ಮಾರ್ಚ್ ಪ್ರತಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಅಷ್ಟರೊಳಗಡೆ ನಮಗೆ ಕ್ರಿಯಾ ಯೋಜನೆ ಮಾಡಿ ನಮಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಯಾವಾಗ? ಕಳೆದ ಬಜೆಟ್ನಲ್ಲಿ ಅಂದರೆ 1 ವರ್ಷ ಆಗೋಯ್ತು ಮಾರ್ಚಿಗೆ. ಈ ವರ್ಷದ್ದು ನಾವು ಮಾರ್ಚ್ ಒಳಗಡೆ ಖರ್ಚು ಮಾಡಿ ಸರ್ಕಾರಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ, ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ ಮುಂದಿನ ವರ್ಷ ನಮಗೆ ಅನುದಾನ ಜಾಸ್ತಿ ಕೊಡ್ತಾರೆ. ಕಾರಣ ಇಷ್ಟೇ ಮೇಡಮ್, ನಮ್ಗೆ ಅಪ್ಲಿಕೇಶನ್ಸ್ ಇರೋದು ಈಗ ಆನ್ ಡಿಮ್ಯಾಂಡ್ 80,000 ಅಪ್ಲಿಕೇಶನ್ಸ್ ಇದೆ ಅವರ ಎಲ್ಲ ಸ್ಕೀಮ್ಸ್ನಿಂದ. ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ 800. ಇಡೀ ರಾಜ್ಯಕ್ಕೆ, ನಾಟ್ ಓನ್ಲಿ ನಮ್ಮ ಬೀದರ್ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ 800 ಗುರಿ ಕೊಟ್ಟಿದ್ದೀವಿ. 80,000 ಎಲ್ಲಿ, 800 ಎಲ್ಲಿ? ಯಾವಾಗ ನಮ್ಮ ಸರ್ಕಾರನ ಕೇಳಕ್ಕಾಗುತ್ತೆ ಹೇಳಿ? ನಮ್ಮ ಸಚಿವರನ್ನ ಕೇಳಕ್ಕಾಗುತ್ತೆ? ನಾನು ಮತ್ತೆ ಫಂಡ್ ಕೇಳಿದ್ರೆ ನೀವು 800ನೇ ಫುಲ್ಫಿಲ್ ಮಾಡಿಲ್ಲ, 80,000 ಕೇಳಿದ್ದ ಖರ್ಚು ಮಾಡಿಲ್ಲ, ನೀವು ಖರ್ಚು ಮಾಡಿಸಿಲ್ಲ ಜಿಲ್ಲೆಗಳಲ್ಲಿ, ಮತ್ತೆ ಇಲ್ಲಿಂದ ಕೊಡೋಣ 80,000ಕ್ಕೆ. ಯಾರಿಗೆ ನಷ್ಟ ಆಗುತ್ತಪ್ಪ ಡಿಲೇ ಮಾಡ್ಕೊಂಡಿದ್ರೆ? ಹೌದಲ್ವಾ? ಅನುದಾನ ಕೊಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ, ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಸ್ಥಳೀಯವಾಗಿ ಜಿಲ್ಲೆಗಳಲ್ಲಿ ಕೆಲಸ ಪ್ರೋಗ್ರೆಸ್ ಆಗ್ಬೇಕಲ್ವಾ? ನೀವು ಕಾರಣ ಏನಿರ್ಬೋದು? ಕಾಲಕ್ಕೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಸಭೆ ಮಾಡಿ ಆಯ್ಕೆ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಕಳಿಸಿ. ಡಿಮ್ಯಾಂಡ್ಸ್ ಇತ್ತು, ಜಾಸ್ತಿ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ, ಇನ್ನಷ್ಟು ಬೇಕು ಅಂತ. ಆನಂತರ ನಿಮಗೆ ಒಂದು ಪ್ರಸ್ತಾವನೆ ಕೊಡಿ, ನಮಗೆ ಕೊಡ್ತೇವೆ. सारा खिचड़ी बनाते हो, फिर वो सारा जो है इधर ऑफिसर्स को बोलते हैं ना, थोड़ा सा समझाओ। ठीक है, टाइम समय पे करेंगे. ನೋಡಿ ಬಾ, ಎಲ್ಲದಕ್ಕೂ ಸ್ಪಂದಿಸೋ ಅಂತ ಜಿಲ್ಲಾಧಿಕಾರಿಗಳಿದ್ದಾರೆ. ಹೌದಲ್ಲ? ನಿಮ್ಗೆ ಅನುಕೂಲ ಆಗಲಿ ಅಂತ ನಾವು ಸಮಯ ಕೊಟ್ಟರು. ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ಪತ್ರಕ್ಕೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂತ ನಾವು ಕೇಳ್ತೀವಿ. ನಾವು ಕೇಳಿದ ಕಾರಣ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಿಮ್ಮ ಹೋರಾಟಗಳು ಅವತ್ತಿನ ಮುಂದೆ ಶಸ್ತ್ರಾಭ್ಯಾಸ ಅಲ್ಲ, ಮೊದಲಿನಿಂದಲೂ ಇರಬೇಕು. ನೀವು ನಾನು ಬರುವಾಗ ಕೇಳಿದ್ರಿ, ಈಗ ಎಸ್ಒಸಿಂದ ಮೇಡಮ್ ಅನುದಾನ ಜಾಸ್ತಿ ಕೊಡಿ ಅಂತ ಪಾದಿ ಸಮುದಾಯದವರು ಮೇಧ ಸಮುದಾಯದವರು ಕೇಳಿದ್ರಿ. ನೀವು ಹೆಂಗ್ ಕೊಡ್ರಿ? ನಾನು ಆಯಾ ವರ್ಷಕ್ಕೂ ಖರ್ಚು ಮಾಡಿಲ್ಲ ಅಂತಂದ್ರೆ ಮುಂದಿನ ವರ್ಷಕ್ಕೆ ಜಾಸ್ತಿ ಕೊಡಿ ಅಂತ ಹೆಂಗ್ ಕೊಡ್ತೀನಿ ಕೇಳಿ ನಾನು ಸರ್ಕಾರನ? ಅಮ್ಮ ನೀನು ಕೊಟ್ಟಿರೋ ಅನುದಾನ ಖರ್ಚು ಮಾಡಮ್ಮ, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ಕಾರಣ ಆಗ್ಬೇಕು ಅದಕ್ಕೆ ಅಲ್ವಾ? ಅಧಿಕಾರಿಗಳಿಗೆ ಸಹಕಾರ ಮಾಡಬೇಕು. ನೀವು ಕಾಲಕ್ಕೆ ಡಿ ಸಿ ಅವ್ರ ಗಮನ